ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ತನಿಷಾ ಕುಪ್ಪಂಡ ಅವರ ಫ್ಯಾನ್ ಬೇಸ್ ಏನ್ ಗುರು ಈ ರೇಂಜ್ಗಿದೆ. ಆಲ್ರೆಡಿ ತನಿಷಾ ಅವ್ರಿಗೋಸ್ಕರ ಒಂದು ತನಿಷಾ ಆರ್ಮಿನೇ ರೆಡಿ ಆಗ್ಬಿಟ್ಟಿದೆ. ಈಗಾಗಲೇ ಎಲ್ಲೆಲ್ಲೂ ಅವ್ರದ್ದೇ ಸದ್ದು ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅವರ ಒಂದು ಗುಣಗಾನನೇ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ತನಿಷಾ ಆರ್ಮಿ ಅಂತ ರೆಡಿ ಆಗಿದೆ, ಬೆಂಕಿ ಆರ್ಮಿ ಅಂತ ತೋರಿಸ್ತಾ ಇದ್ದಾರೆ, ತನಿಷಾ ಫ್ಯಾನ್ಸ್ ಅಂತ ತೋರಿಸ್ಕೊತಾ ಇದ್ದಾರೆ. ಸೊ ಏನೇ ಆಗಲಿ ಇದು ಪೇಯ್ಡ್ ಫ್ಯಾನ್ಸಾ ಅಥವಾ ರಿಯಲ್ ಫ್ಯಾನ್ಸಾ ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಆದರೂ ಸಹ ಒಂದು ಸಾಕಷ್ಟು ಜನ ಒಂದು ಆರ್ಮಿ ರೀತಿಯಲ್ಲಿ ತನಿಷಾ ಅವ್ರಿಗೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಕಡೆ ಅವ್ರದ್ದೇ ಒಂದು ಅಂದರೆ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ. ಈಗಾಗಲೇ ತನಿಷಾ ಕುಪ್ಪಂಡ ಅವ್ರಿಗೆ ಎಷ್ಟು ಫ್ಯಾನ್ ಪೇಜಸ್ ಇದೆ ಅಂತಂದರೆ ನಾವು ಲೀಸ್ಟ್ ತೆಗಿತಾ ಹೋದರೆ ಸಾಕಷ್ಟು ಸಿಗ್ತಾವೆ. ಇಲ್ಲಿ ಈಗ ಆಲ್ರೆಡಿ ತುಂಬಾ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರೋಂಥವ್ರು ಯಾರಪ್ಪ ಅಂದರೆ ಸಂಗೀತ ಅವರು, ವರ್ತೂರಣ್ಣವರು, ಕಾರ್ತಿಕ್ ಅವರು ಮತ್ತು ವಿನಯಣ್ಣವರೆಲ್ಲ ಇದ್ದಾರೆ. ಸೊ ಇವರನ್ನು ಮೀರಿಸೋ ಲೆವೆಲ್ಗೆ ತನಿಷಾ ಅವರ ಆರ್ಮಿ ರೆಡಿ ಆಗಿದೆಯಾ ಅನ್ನೋದೇ ಒಂದು ಸಂಶಯ ಆಗಿದೆ. ಈಗಾಗಲೇ ಏನಪ್ಪ ನಡೀತಿದೆ ಅಂದರೆ ಒಂದು ತನಿಷಾ ಅವರ ಒಂದು ಹೆಸರಲ್ಲಿ ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಹೆಸರು ಸಹ ಬೇರೆ ದೇಶದಲ್ಲಿ ಅವರ ಒಂದು ಬಿಲ್ಡಿಂಗ್ ಮೇಲೆ ಬಂದಿರಲಿಲ್ಲ. ಆದರೆ ತನಿಷಾ ಅವರ ಹೆಸರು ಸಮೇತ ಅವರ ಫೋಟೋಸ್ ಸಮೇತ ಒಂದು ಆಲ್ ದಿ ಬೆಸ್ಟ್ ಹೇಳೋ ರೀತಿಯಲ್ಲಿ, ಅಂದರೆ ಬಿಗ್ ಬಾಸಲ್ಲಿ ಇರೋದಕ್ಕೋಸ್ಕರ ಆಲ್ ದಿ ಬೆಸ್ಟ್ ಹೇಳೋ ರೀತಿಯಲ್ಲಿ ಬೇರೆ ಕಂಟ್ರಿ ಅಂದರೆ ಅದರ್ ಕಂಟ್ರಿಯಲ್ಲಿ ಬಿಲ್ಡಿಂಗ್ ಮೇಲೆ ಹಾಕಿದ್ರು. ಸೊ ಡಿಸ್ಪ್ಲೇ ಮಾಡಿದ್ರು. ಸೊ ಈಗ ಇದರ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಯಾಕಂದರೆ ಅದಾದಮೇಲೆ ಆ ಒಂದು ಅಡ್ವರ್ಟೈಸ್ ಆದಮೇಲೆ ಸೊ ಈಗ ನೆಕ್ಸ್ಟ್ ಲೆವೆಲ್ ಏನಪ್ಪ ಅಂದರೆ ರೋಡಲ್ಲಿ ಎಲ್ಲ ಒಂದು ಇವರ ಆರ್ಮಿ ಸಾಕಷ್ಟು ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ. ಯಾಕಂದರೆ ಇವರ ಒಂದು ಫೋಟೋವನ್ನು ಹಾಕ್ಕೊಂಡು ಇವರ ಒಂದು ಅಂದರೆ ಫೋಟೋ ಇರುವಂತಹ ಮುಖವಾಡವನ್ನು ಹಾಕ್ಕೊಂಡು ಫೋಟೋ ಇರುವಂಥ ಟಿ ಶರ್ಟ್ ಮತ್ತು ಅವರ ಹೆಸರಿರುವಂಥ ಟಿ ಶರ್ಟನ್ನು ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಮತ್ತು ಎಲ್ಲ ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇದೆ ತನಿಷಾ ಅವ್ರ ಬಗ್ಗೆ ಅದನ್ನು ಸಹ ಗ್ಯಾದರ್ ಮಾಡ್ತಾ ಇದ್ದಾರೆ. ಸೊ ಪಬ್ಲಿಕ್ಕಲ್ಲೂ ಸಹ ಅವರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳೋ ಥರ ನಡೆಸ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಯ ಕ್ರಿಕೆಟ್ ನಡೀತಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಸಹ ಹೋಗಿ ಅಲ್ಲೂ ಸಹ ಒಂದು ತನಿಷಾ ಅವರ ಫ್ಯಾನ್ ಪೇಜ್ ಯಾವ ಥರ ಇದೆ ಅಂದರೆ ತನಿಷಾ ಅವರ ಆರ್ಮಿ ಯಾವ ಥರ ಇದೆ ಅಂತ ಅಲ್ಲಿ ಸಹ ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಅವ್ರದ್ದೇ ಹವಾ ಅನ್ನೋ ಥರ ಒಂದು ಸೃಷ್ಟಿ ಮಾಡಿದ್ದಾರೆ. ಇದನ್ನು ನೋಡಿ ಸುದೀಪ್ ಅವರು ಸಹ ಶಾಕ್ ಆಗಿದ್ದಾರೆ. ಆ್ಯಂಡ್ ತನಿಷಾ ಅವ್ರಿಗೆ ಈ ಲೆವೆಲ್ಗೆ ಫ್ಯಾನ್ ಬೇಸಾ, ಈ ಲೆವೆಲ್ಗೆ ಇದೆಯಾ ಆರ್ಮಿ? ತನಿಷಾ ಅವರ ಆರ್ಮಿ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಆಲ್ರೆಡಿ ವರ್ತೂರಣ್ಣವ್ರಿಗೆ ಎಷ್ಟು ಫ್ಯಾನ್ಸ್ ಇದೆ ಅಂತ ಗೊತ್ತಿದೆ. ಆಲ್ರೆಡಿ 3 ಲಕ್ಷ ಸಮಥಿಂಗ್ ಇದ್ದಾರೆ. ಆ್ಯಂಡ್ ಇನ್ನು ಸಂಗೀತಕ್ಕವ್ರು ಆಲ್ರೆಡಿ ಚಾರ್ಲಿ ಮೂವಿ ಹೀರೋಯಿನ್, ಅವ್ರಿಗೆ ಇಳ್ದಿರೋಷ್ಟು ಫ್ಯಾನ್ ಬೇಸ್ ಇವ್ರಿಗೆ ಹೇಗಾದರೂ ಆಯಿತು. ಇದು ಎಲ್ಲ ಸಹ ಒಂದು ಕಡೆ ಸಂಶಯಕ್ಕೆ ಈಡು ಮಾಡಿಸಿದೆ ನಮ್ಮನ್ನೆಲ್ಲ. ಆದರೂ ಸಹ ಏನೇ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ಖಡಕ್ ಆಗಿರುವಂತಹ ಮಹಿಳೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಬೆಂಕಿ ಅಂತಲೇ ಹೆಸರು ತಗೊಂಡಿರೋಂಥವ್ರು ಆಗಿರ್ಬೋದು ಇವರು. ಯಾಕಂದರೆ ಮಾತು ಸಹ ಬೆಂಕಿ ಥರ ಇರುತ್ತೆ, ನಡತೆ ಸಹ ಬೆಂಕಿ ಥರ ಇರುತ್ತೆ. ಆ್ಯಂಡ್ ಎಲ್ಲಿದ್ರು ಸಹ ಯಾರಿದ್ರು ಸಹ ಡೈರೆಕ್ಟಾಗಿ ಫೇಸ್ಗೆ ಹೇಳ್ತಾರೆ. ಅಂದರೆ ಒಂದು ನೇರ ನುಡಿ ಆಗಿರ್ಬೋದು, ಖಡಕ್ಕಾಗಿ ನಿಂತ್ಕೊಳ್ಳೋದಾಗಿರ್ಬೋದು, ಅಥವಾ ಖಡಕ್ಕಾಗಿ ವಾರ್ನಿಂಗ್ ಕೊಡೋದಾಗಿರ್ಬೋದು. ನಾನು ಗೆಲ್ತೀನಿ ಅನ್ನೋ ಥರ ಹೋಗಿದ್ದಾರೆ. ಬಟ್ ನಾವು ನೋಡಿದಂಥ ಮಹಿಳೆಯರಲ್ಲಿ ಇವರು ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ. ಅಂದರೆ ಯಾವುದೇ ಹುಡುಗನ ಸಹ ಎದುರಾಕೊಂಡು ಮಾತಾಡೋಂಥ ಎಬಿಲಿಟಿ ಇದೆ. ನಾನು ಸಹ ಗೆಲ್ಲೇಬೇಕು ಅನ್ನೋ ಹಠ ಎದ್ದು ಕಾಣಿಸ್ತಾ ಇದೆ. ಏನೇ ಆಗಲಿ ಬಿಗ್ ಬಾಸ್ ಮನೇಲಿ ಈಗ ತನಿಷಾ ಅವರು ಬೆಂಕಿಯಾಗಿ ತುಂಬ ಒಂದು ಹವಾವನ್ನು ಮೇಂಟೈನ್ ಮಾಡಿದ್ದಾರೆ. ಸೊ ಇವರ ಒಂದು ಆಟಕ್ಕೆ, ಇವರ ಒಂದು ಬಿಗ್ ಬಾಸ್ ಮನೆಯ ಜರ್ನಿಗೆ ಈಗ ತನಿಷಾ ಅವರ ಆರ್ಮಿ ಸಹ ಸಪೋರ್ಟ್ ಮಾಡ್ತಾ ಇದೆ. ಅಂದರೆ ಅವರ ಒಂದು ಫ್ಯಾನ್ಸ್ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೇನು ಅನ್ನಿಸ್ತಾ ಇದೆ ಈ ಒಂದು ಫ್ಯಾನ್ ಅಂದರೆ ತನಿಷಾ ಅವರ ಆರ್ಮಿ ಬಗ್ಗೆ ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.